ಎಷ್ಟು ದೂರ ನಡಿಬೇಕಿತ್ತು. ಕಾರಣ ಬ್ರಿಟಿಷರು ಹಾಕಿದ್ದ ಉಪ್ಪಿನ ತೆರಿಗೆ. ಅದನ್ನ ವಿರೋಧಿಸಿ ಸಮುದ್ರ ತೀರಕ್ಕೆ ಹೋಗಿ ತಮ್ಮ ಕೈಯಾರೆ ಒಂದು ಹಿಡಿ ಉಪ್ಪನ್ನ ತಯಾರಿಸೋದು. ನೋಡೋಕೆ ಇದೊಂದು ತುಂಬಾನೇ ಸರಳವಾದ ಕೆಲಸ. ಆದರೆ ಈ ಒಂದು ಸರಳ ಕೃತ್ಯ ಇಡೀ ಬ್ರಿಟಿಷ್ ಸಾಮ್ರಾಜ್ಯವನ್ನೇ ನಡುಗಿಸ್ಬಿಟ್ಟು ಇಡೀ ದೇಶಕ್ಕೆ ಒಂದು ಹೊಸ ಸ್ಫೂರ್ತಿಯನ್ನೇ ತುಂಬಿತು. ಹೀಗೆ ಹೋರಾಡಿ ಭಾರತಕ್ಕೆ ಸ್ವಾತಂತ್ರ್ಯ ತಂದುಕೊಟ್ರು. ಆದರೆ ಅವರ ಕೊನೆಯ ದಿನಗಳು ಕೇವಲ ಸಂಭ್ರಮದಿಂದ ಕೂಡಿರಲಿಲ್ಲ. ಅದರಲ್ಲಿ ಒಂದು ದೊಡ್ಡ ದುರಂತ ಕೂಡ ಸೇರ್ಕೊಂಡಿತ್ತು. 1947ನಲ್ಲಿ ಭಾರತದ ವಿಭಜನೆ ಆದದ್ದು ಗಾಂಧೀಜಿಯವರಿಗೆ ತೀವ್ರ ನೋವು ಕೊಟ್ಟಿತ್ತು. ಅವರು ತಮ್ಮ ಕೊನೆಯುಸಿರು ಇರೋವರೆಗೂ ಹಿಂದೂ ಮುಸ್ಲಿಂ ಏಕತೆಗಾಗಿ ಪ್ರಯತ್ನಪಟ್ರು. ಆದರೆ ದುರದೃಷ್ಟವಶಾತ್ ಸ್ವಾತಂತ್ರ್ಯ ಸಿಕ್ಕ ಕೆಲವೇ ತಿಂಗಳುಗಳಲ್ಲಿ ಅಂದ್ರೆ ಜಾನ್ಯುವರಿ 30, 1948ರಂದು ಅವರನ್ನ ಹತ್ಯೆ ಮಾಡಲಾಯಿತು. ಅವರ ಕೊನೆಯ ಮಾತು ಹೇ ರಾಮ್ ಆಗಿತ್ತು. ಆದರೆ ನೋಡಿ, ಗಾಂಧಿ ಎಂಬ ವ್ಯಕ್ತಿ ನಮ್ಮನ್ನ ದೈಹಿಕವಾಗಿ ಬಿಟ್ಟುಹೋದರೂ ಅವರ ಪರಂಪರೆ ಇವತ್ತಿಗೂ ಜೀವಂತವಾಗಿದೆ. ಅವರ ಜನ್ಮದಿನ ಅಕ್ಟೋಬರ್ 2, ಗಾಂಧಿ ಜಯಂತಿ, ನಮ್ಮ ರಾಷ್ಟ್ರೀಯ ಹಬ್ಬ. ಅಷ್ಟೇ ಅಲ್ಲ, ವಿಶ್ವಸಂಸ್ಥೆ ಅದನ್ನ ಅಂತಾರಾಷ್ಟ್ರೀಯ ಅಹಿಂಸಾ ದಿನ ಅಂತ ಘೋಷಿಸಿದೆ. ನಮ್ಮ ಕರೆನ್ಸಿ ನೋಟುಗಳ ಮೇಲೆ ಅವರ ಚಿತ್ರವಿದೆ. ಅವರ ಆತ್ಮಕಥೆ ಸತ್ಯದೊಂದಿಗೆ ನನ್ನ ಪ್ರಯೋಗಗಳು ಇವತ್ತಿಗೂ ಲಕ್ಷಾಂತರ ಜನರಿಗೆ ದಾರಿದೀಪ. ಅವರ ಪ್ರಭಾವ ನಿಜಕ್ಕೂ ಶಾಶ್ವತ.